ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇದು ಗುರುಗಳ ಆರಾಧನೆ ವಿಶೇಷವಾಗಿ ಮಾಡಿದ ವಿಡಿಯೋ. ಕಾರಣಾಂತರಗಳಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅವತ್ತಿನ ದಿವಸ ನಾವು ಮನೆಯಲ್ಲಿ ಪೂಜೆ ಮುಗಿಸಿ ರಾಯರ ಮಠಕ್ಕೆ ರಾಯರ ದರ್ಶನಕ್ಕೋಸ್ಕರ ಹೋಗಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರಿಗೆ, ಮತ್ತು ತುಂಬ ಜನ ಬಂದಿದ್ದರು. ಹಾಗಾಗಿ ನಾವು ರಾಯರ ಆರಾಧನೆ ಇರೋ ವಿಶೇಷ ಅಂಗದವಾಗಿ ಮಠಕ್ಕೆ ಹೋಗಲೇಬೇಕಾಗಿತ್ತು. ನಾನು ರಾಯರ ಭಕ್ತಿ, ರಾಯರಂದರೆ ನನಗೆ ತುಂಬ ಇಷ್ಟ. ಊಟ ಎಲ್ಲ ಬಿಟ್ಟು ನಾನು ರಾಯರಿಗೋಸ್ಕರ ರಾಯರನ್ನ ನಂಬಿದ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಾನು ರಾಯರ ಆರಾಧನೆ ದಿವಸ ಇರ್ಬೋದು, ರಾಯರ ವಿಶೇಷ ಏಕಾದಶಿಯಿಂದ ಇರ್ಬೋದು, ಯಾವುದೇ ಒಂದಕ್ಕೂ ಸಮೇತ ನಾನು ರಾಯರ ಮಠಕ್ಕೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ಳೋದು ನನಗೆ ಒಂಥರ ಗುರುಗಳ ಆಶೀರ್ವಾದ ಸಿಕ್ಕಿದಷ್ಟೇ ಖುಷಿಯಾಗುತ್ತೆ ರಾಯರ ಮಠಕ್ಕೆ ಹೋದಾಗ. ಹಾಗಾಗಿ ರಾಯರ ದಿನ ತುಂಬ ಸ್ಪೆಷಲ್ ಆಗಿರೋಂಥ ರಾಯರ ಆರಾಧನೆ ಟೈಮಲ್ಲಿ ಹೋಗಲಿಲ್ಲ ಅಂದ್ರೆ ಆಗುತ್ತಾ. ಹಾಗಾಗಿ ರಾಯರ ಮಠಕ್ಕೆ ಅಲ್ಲಿ ಹೋಗ್ಬಿಟ್ಟು ಹೂವು ತೊಗೊಂಡು ಒಳಗಡೆ ಹೋಗಿದ್ದು. ತುಂಬ ಜನ ಕ್ರೌಡ್ ಇರೋದ್ರಿಂದ ಒಳಗಡೆ ಹೋಗೋದಕ್ಕೆ ಒಂಥರ ಕಂಬಿಗಳ ಥರ ಹಾಕಿದ್ರು. ಅದರೊಳಗಡೆ ಹಿಂಗೆ ಹೋಗಿ ಕ್ರಾಸ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕಿತ್ತು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ಬಂದಿರೋರಿಗೆಲ್ಲ ತುಂಬ ಜನ ಬಂದಿದ್ರು. ತುಂಬ ಜನ ಒಳಗಡೆ ಅಂದರೆ ತುಂಬ ರಶ್ ಇತ್ತು. ಮತ್ತು ಅನ್ನ ಪ್ರಸಾದ ಕೂಡ ಇತ್ತು. ನನ್ನ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ನಾನು ಇದನ್ನು ಹಾಕ್ತಾಯಿದ್ದೀನಿ. ತುಂಬ ತಡವಾಗಿ ಹಾಕಿರೋದಕ್ಕೆ ಕ್ಷಮೆ ಇರಲಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದಕ್ಕೆ ಏನಕ್ಕಪ್ಪ ಅಂತಂದರೆ, ನಾನು ಇಟ್ಕೊಂಡಿದ್ದೆ ಅಲ್ವಾ, ವಿಡಿಯೋ ಮಾಡಿ ಎಡಿಟ್ ಮಾಡಿ ಇಟ್ಟಿದ್ದೆ. ಕಾರಣಾಂತರಗಳಿಂದ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರ ಕಾರಣದಿಂದ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ನೋಡಿ, ಎಲ್ಲ ಮುಗಿಸ್ಕೊಂಡು ಈ ಕಂಬಿ ಕ್ರಾಸ್ ಮಾಡಿ ಈಗ ಹೋಗ್ಬೇಕು ಒಳಗಡೆ. ತುಂಬ ಜನ ಇದ್ದಿದ್ದ ಕಾರಣದಿಂದ ಈ ಥರ ಹಾಕಿದ್ದಾರೆ. ತುಂಬ ಜನ ಇದ್ದರು ಒಳಗಡೆ. ನೆಮ್ಮದಿಯಾಗಿ ರಾಯರನ್ನ ನೋಡ್ಬೋದು ಅಷ್ಟೇ. ಜಾಸ್ತಿ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕೆಲ್ಲ ಬಿಡ್ತಿರ್ಲಿಲ್ಲ, ಯಾಕೆಂದರೆ ತುಂಬ ಕ್ರೌಡ್ ಇತ್ತು. ಹಾಗಾಗಿ ನೋಡ್ತಾ ಇರ್ಬೋದು ನೀವು ಒಳಗಡೆ ತುಂಬ ಜನ ಇದ್ದಾರೆ. ಮತ್ತು ರಾಯರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನೋಡ್ತಾ ಇರ್ಬೋದು ನೀವು. ರಾಯರ ಆಶೀರ್ವಾದ ಎಲ್ರಿಗೂ ಸಿಗಲಿ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಮತ್ತು ನೀವು ರಾಯರ ಮಠಕ್ಕೆ ಇರ್ಬೋದು, ರಾಯರ ಆಸ್ಥಾನಕ್ಕೆ ಇರ್ಬೋದು ಹೋಗಬೇಕಾದ್ರೆ ಮೊದಲು ನೀವು ಮನೆಯಲ್ಲಿ ರಾಯರನ್ನ ಆರಾಧಿಸಿ, ಪೂಜಿಸಿ, ಮನೆದೇವ್ರನ್ನ ಪೂಜಿಸಿ.